ಇಂಥ ಮನೆ ಸಿಕ್ಬಿಡ್ತಲ್ಲ ನನಗೊಂಥರ ನೆಮ್ಮದಿ. ಎಲ್ಲ ಚೆನ್ನಾಗೈತೆ. ಯಾಕಂದರೆ ನಾವು ಹುಷಾರಿಲ್ದವರು ಎಲ್ಲ ಬಾತ್ರೂಮಲ್ಲಿ ನೀರು ಬರುತ್ತೆ, ಸಿಂಕಲ್ಲಿ ನೀರು ಬರುತ್ತೆ, ಬಿಸಿನೀರು ಬರುತ್ತೆ, ತಣ್ಣೀರು ಬರುತ್ತೆ, ಎಲ್ಲ ಬರುತ್ತೆ. ಶವರ್ ಐತೆ, ನಾನು ನಿನ್ಕೊಂಡು ಸ್ನಾನ ಮಾಡೋಕ್ಕೆ ಎಲ್ಲ ಸೌಕರ್ಯ ಚೆನ್ನಾಗೈತಿ ಈ ಮನೇಲಿ. ಈ ಮನೆ ತಗೊಂಡಿದ್ದಕ್ಕೆ ನನಗೆ ತುಂಬ ಒಳ್ಳೆಯದಾಯಿತು. ಇನ್ನು ಇವನು ಹೊರಗಡೆ ಕಳ್ಸೋದೆ ಬಾಕಿ. ಇನ್ನೊಂದು ಸ್ವಲ್ಪ ದಿನ ಇರಲಿ, ಸದ್ಯಕ್ಕೆ ನೋಡ್ಕೊಂಬನ. ಆಮೇಲೆ ಅವ್ರ ಕೈಲಂತ ಸಾಲ ತೀರ್ಸೋಕ್ಕಾಗಲ್ಲ. ಅವಾಗ ಕೊಟ್ಟಿರ್ಬೋದು, ಅದಕ್ಕೆಲ್ಲ ಬಡ್ಡಿ ಕೊಡ್ರಿ ಅಂತೀನಿ. ನಾನು ಕೊಡಕ್ಕೆ ಬಂದರೆ 35 ಲಕ್ಷನ, ಅದಕ್ಕೆ ಎಷ್ಟು ಬಡ್ಡಿ ಆಗುತ್ತೆ? ಡಬಲ್ ಟ್ರಿಬಲ್ ಬಡ್ಡಿ ಆಗುತ್ತೆ. ಬಡ್ಡಿ ಕೊಡ್ರಿ ಅಂತೀನಿ. ನೋಡೋಣ ಅದೇ ಏನೋ ತಿಳ್ಕೊಬಿಟ್ಟವ್ರು ಇವ್ರು. ಕೊಡ್ತೀನಿ ಅಂದ್ಕೊಂಡವ್ರು, ತೀರ್ಸೋಕ್ಕಾಗುತ್ತಾ ಅಂದ್ಕೊಂಡವ್ರಿ. ಯಾಕೆ ಸುಗುಣನ ಗಂಡ ಬರ್ತಾ ಇದ್ದಾನೆ ಇಲ್ಲಿ? ಯಾಕೆ ಬರ್ತಾ ಇದ್ದಾನೆ? ಯಾಕೆ ಬರ್ತಾ ಇದೆಯಾ ಅಣ್ಣ ಇಲ್ಲಿ? ಯಾಕೆ? ಏನು ಕೆಲಸ ಇಲ್ಲಿ? ನಮ್ಮನೆ ಒಳಗಡೆ ಯಾಕೆ ಬರ್ತಾ ಇದೆಯಾ? ಏನಿಲ್ಲ, ಅದೇ ಹರ್ಷ ಸುಗುಣ ಅಂತ ಹೇಳಿ ನಾನೇ ಕಣಂಗೆ ಬರ್ಸಿದ್ದು. ನೀನು ಹೇಳ್ದಲ್ಲ 1 ಲಕ್ಷ ಬಹುಮಾನ ಕೊಡ್ತೀನಿ, ವಿಜಿ ಕಡೆಯಿಂದ 1 ಲಕ್ಷ ಬಹುಮಾನ ನೀಡಲಾಗುತ್ತದೆ ಅಂತ ಹೇಳಿ ಬರ್ಸಿದ್ದಲ್ಲ, ಅದಕ್ಕೇ ಕೊಡು 1 ಲಕ್ಷ ದುಡ್ಡ. ಹಾಂ, ಏನಣ್ಣ 1 ಲಕ್ಷ ದುಡ್ಡು? ಯಾಕೆ? ಇಲ್ಲ ಅಣ್ಣ, ಅದು ನೀನಲ್ಲ ಮತ್ತೆ ಮಾಡಿರೋದದು. ನೀನಲ್ಲ ಅಣ್ಣ, ಅದು ಬೇರೆ ಯಾರೋ ಮಾಡಿರೋದು, ಅಲ್ಲೇ ಇಸ್ಕೊಂಡು ಹೋದ್ರು. ಇದೇನಮ್ಮ ನೀನು, ನಾನು ಯಾಕೆ ಕೆಲಸ ಮಾಡಿರೋದು ಅಂತ ಹೇಳ್ತಾ ಇದ್ದೀನಿ, ನೀನಲ್ಲ ಅಂತ ಹೇಳ್ತಾ ಇದೀಯಾ? ಇಲ್ಲ ಅಣ್ಣ, ನೀನಲ್ಲ ಅದು ಮಾಡಿರೋದು. ಇವಾಗ ಅದು ಸುಮ್ಮನೆ ಅಣ್ಣ ಬರ್ಸಿದ್ದದು, ಕೊಡೋಕ್ಕಾಗಲ್ಲ. ಅದು ಅಂದರೆ ನೀನು ಅಲ್ಲ ಅಣ್ಣ ಮಾಡಿರೋದು, ಅದನ್ನ ಬೇರೆ ಯಾರೋ ಬೇರೆಯವ್ರು ಮಾಡಿರೋದು. ಹಳೆ ಬಹುಮಾನ ಇಸ್ಕೊಂಡು ಹೋದ್ರು ಅವರು. ಯಾಕೆ ವಿಜಿ? ಆಂಟಿ ನೋಡು, 1 ಲಕ್ಷ ಬಹುಮಾನ ಕೊಡ್ಬೇಕಂತ ಇವ್ರಿಗೆ. ಅಣ್ಣ ನೀನಲ್ಲ ಬರ್ದಿರೋದು, ಬೇರೆ ಯಾರೋನೋ. ನಾನು ಯಾಕೆ ದುಡ್ಡು ಕೊಡೋಣ ನಿನಗೆ? ನಾನು ಅಲ್ಲೇ ಕೊಟ್ಟಿದ್ದೀನಿ ಅವ್ರಿಗೆ, ಅಲ್ಲೇ 1 ಲಕ್ಷ ಬಹುಮಾನ ನಾನು ಅಲ್ಲೇ ಕೊಟ್ಟಿದ್ದೀನಿ. ಅಲ್ಲ ತೋ, ನಾನು ಕಣಮ್ಮ ಅದನ್ನು ಬರ್ಸಿದ್ದು. ರಾತ್ರಿ ನಿದ್ದೆ ಕಟ್ಕೊಂಡು ಎಲ್ಲ ಓಡಾಡಿಸಿ ನಾನು ಬರ್ಸಿದ್ದದನ್ನೆಲ್ಲನ. ಇದೇನಮ್ಮ ನೀನು ಹಿಂಗೆ ಹೇಳ್ತಾ ಇದೀಯಾ? ಅಲ್ಲ, ನಾನು ಬರ್ಸಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಮತ್ತೆ ಬೇರೆ ಯಾರು ಅಂತೀಯ? ಬೇರೆ ಯಾರು ಬರೋದಕ್ಕೆ ಸಾಧ್ಯ ಅಮ್ಮ? ಅಣ್ಣ ಗೊತ್ತಾಗ್ತಿಲ್ವಾ? ಅವ್ರು ಹೇಳಿದ್ರೆ ಅಲ್ಲೇ ಕೊಟ್ಟಿದ್ದೀನಿ ನಾವು ಬಹುಮಾನನ, ಬರ್ಸಿರೋರ್ಗೆ ಅಲ್ಲೇ ಕೊಟ್ಟವ್ರೆ ಅವರು. ಇವಾಗ ನೀವು ಸುಮ್ಮನೆ ಹೋಗ್ರಿ. ಇಲ್ಲ ಕಣಮ್ಮ, ನಾನು ಹೋಗಲ್ಲ. ಇವಾಗ ನಾನು ಇಸ್ಕೊಂಡು ಹೋಗೋಕ್ಕೆ ಬಂದಿರೋದು. ಅಲ್ಲ, ನಾನು ಮಾಡಿಲ್ಲ ಅಂದಮೇಲೆ ನೀನು ಹೇಳೋದಿಗಳಮ್ಮ, ನಿನ್ನ ಮಾತಿನಂತೆ ನೀನು ನಡ್ಕೋಬೇಕು. ಮಾತಿನಂತೆ ನಡ್ಕೋಬೇಕು ಅಂದರೆ ಈಗ ವಿಜಿ ಕಡೆಯಿಂದ ಬಹುಮಾನ ನೀಡಲಾಗುತ್ತದೆ ಅಂತ ನೀನು ಬರ್ಸಿದ್ದೆ ಬೋರ್ಡು. ನೀನೇ ವಿಜಿ ಅಂದಮೇಲೆ ಇವಾಗ ನನಗೆ ಕೊಡಬೇಕಲ್ಲಮ್ಮ. ನಾನು ಬರ್ಸಿದ್ದೀನಿ ತಾನೆ, ನನ್ನ ಹೆಂಡತಿ ಹೆಸರು ನನ್ನ ಹೆಸರು ನಾನು ಬರ್ಸಿದ್ದೀನಿ ಎಲ್ಲ ಕಡೆ. ಹಂಗಾರೆ ನನಗೆ ಕೊಡ್ಬೇಕು ತಾನೆ 1 ಲಕ್ಷ ದುಡ್ಡ. ನೀನು ಕೊಡ್ದಂಗೆ ಹಿಂಗೆ ಸುಮ್ಮನೆ ಯಾಕಮ್ಮ ಬರ್ಸ್ಬೇಕು? ಯಾಕಮ್ಮ ಮಾಡ್ಬೇಕು ನೀನು? ಅಲ್ಲ, ಕೊಡಬೇಕು ಬೇಡವ ಹೇಳು. ನಿನಗೇನು 1 ಲಕ್ಷ ದುಡ್ಡು ಕೊಡೋಕ್ಕಾಗಲ್ವಾ? ಕೊಡೋಕ್ಕಾಗಲಿಲ್ಲ ಅಂದಮೇಲೆ ಯಾಕೆ ಬರ್ಸ್ತಮ್ಮ? ಹಂಗೆಲ್ಲ ಬರ್ಸೋಕ್ಕೆ ಹೋಗ್ಬಾರ್ದು ಸುಮ್ಮನೆ. ಹಾಂ, ನನಗೆ 1 ಲಕ್ಷ ದುಡ್ಡು ಕೊಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀಯೆ? 1 ಲಕ್ಷ ಏನು, 2 ಲಕ್ಷ, 20 ಲಕ್ಷ, 30 ಲಕ್ಷ ಬೇಕಾದ್ರೂ ನನಗೆ ಯಾರಿಗಾದ್ರೂ ಕೊಡೋ ಕೆಪಾಸಿಟಿ ಐತೆ. ಕೇಳಿ ಇವ್ರಿಗೆ ಎಷ್ಟು ಕೊಟ್ಟಿದ್ದೀನಿ ಅಂತ ಹೇಳಿ. 1 ಲಕ್ಷಕ್ಕೆಲ್ಲ ಲೆಕ್ಕ ಹಾಕೊಂಡು ಕುತ್ಕೊಳ್ಳಲ್ಲ ಈ ವಿಜಿ. 1 ಲಕ್ಷಕ್ಕೆಲ್ಲ ಲೆಕ್ಕ ಹಾಕೊಳ್ಳಲ್ಲ ನಾನು. ನನ್ನ ಹತ್ರ 1 ಲಕ್ಷ ದುಡ್ಡು ಇಲ್ಲ ಅಂತ ಹೇಳಿ ಕೇವಲ ನೋಡ್ತಾ ಇದೆಯಾ ನನ್ನ ಎಷ್ಟು ಲಕ್ಷಕ್ಕಿದ್ದೀನಿ ಅಂತ? ಎಷ್ಟು ನಾನು ಕೋಟಿಗಿದ್ದೀನಿ, ಕೋಟಿ ಬಾಳ್ತೀನಿ ನಾನು. ಅಷ್ಟು ಸುಲಭ ಅಂತ ಅನ್ಕೋಬೇಡ್ರಿ ಅಣ್ಣ. ಅಷ್ಟು ಕೇವಲ ಮಾತಾಡಕ್ಕೆ ಬರಬೇಡ್ರಿ. 1 ಲಕ್ಷ ಕೊಡೋಕ್ಕಾಗಲ್ಲ ಅನ್ಕೊಂಡಿದ್ರೆ ಇವಳ ಕೈಲಿ 35 ಲಕ್ಷ ದುಡ್ಡು ನನಗೆ ಕೊಟ್ಟಿದ್ದಾಳೆ ಸಾಲ ತೀರಿಸ್ಕೊಳ್ಳೋಕ್ಕೆ. 35 ಲಕ್ಷ, 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 5 ಲಕ್ಷ ಅಲ್ಲ, 10 ಲಕ್ಷ ಅಲ್ಲ, 35 ಲಕ್ಷ ನನಗೆ ಕೊಟ್ಟಿರೋ ದುಡ್ಡು. ಯಾರಾದರೂ ಕೊಡ್ತಾರಾ ಹೇಳಿ? ಮತ್ತು ಇಷ್ಟೊಂದೆಲ್ಲ ನೀವು ಹೇಳೋರು 1 ಲಕ್ಷ ದುಡ್ಡು ಕೊಡ್ಬೋದಲ್ಲ. ಸುಮ್ಮನೆ ಯಾಕೆ ಹಾಕ್ಸಿದ್ರಿ? ಇಷ್ಟೊಂದು ನೀವು ಚೆನ್ನಾಗಿದ್ದೀರಾ ಅಂದಮೇಲೆ 1 ಲಕ್ಷ ದುಡ್ಡು ಕೊಡ್ಬೋದಲ್ಲ. 1 ಲಕ್ಷ ದುಡ್ಡು ಕೊಡ್ಬೋದಲ್ಲ. ಅಲ್ಲ, ನೀವು ನಾನು ಮಾಡಿರೋದಕ್ಕೆ ಅದನ್ನ ಕೇಳ್ತಾ ಇದ್ದೀನಿ. ಮತ್ತು ನೀವು ಯಾರಿಗೆ ಕೊಟ್ರಿ ಬಹುಮಾನನ? ಆ ಕೆಲಸ ಮಾಡಿರೋದು ನಾನಲ್ಲ. ಯಾರಿಗೆ ಕೊಟ್ರಿ ಬಹುಮಾನನ? ನಾವು ಯಾರಿಗಾದ್ರೂ ಕೊಡ್ತೀವಿ. ನೀವು ಯಾಕಡೆ ನಮ್ಮನ್ನು ಬಂದು ಹಿಂಗೆ ಕೇಳ್ತೀರಾ? ನಾನು ಯಾರಿಗಾದ್ರೂ ಕೊಡ್ತೀನಿ. ಅದೇನು ಮಾತಾಡ್ತೀಯಮ್ಮ? ಇವಾಗ ನೀನು ಏನಂತ ಹಾಕಿದ್ದೆ? ವಿಜಿ ಕಡೆಯಿಂದ 1 ಲಕ್ಷ ಬಹುಮಾನ ಅಂತ ಹಾಕಿದ್ದೆ. 1 ಲಕ್ಷ ಬಹುಮಾನ ಅಂತ ಹೇಳಿ ಹಾಕಿ ಇವತ್ತು ನೀನು ಹಿಂಗೆ ಮಾಡಿದ್ರೆ ಹೆಂಗಮ್ಮ? 1 ಲಕ್ಷ ಬಹುಮಾನ ಕೊಡಬೇಕಲ್ಲಮ್ಮ. ಇವಾಗ ನೀನು ಹಾಕಿರೋದಂತೆ ನಾನು ನಿನ್ನ ಕೇಳಕ್ಕೆ ಬಂದಿದ್ದೀನಿ. ನೀನು ಹಾಕಲಿಲ್ಲ ಅಂತಂದ್ರೆ ನಾನು ಯಾಕೆ ಕೇಳಕ್ಕೆ ಬರ್ತಿದ್ದೆ? ಇವಾಗ ಕೊಡ್ಬೇಕಮ್ಮ ನನಗೆ 1 ಲಕ್ಷನ. ಅದೇನು ಕೊಡ್ತಾರೆ? ಈ ಬಣ್ಣವನ್ನು ನೋಡು, ಆ ಕೆಲಸ ಮಾಡಿರೋದು ನೀನಲ್ಲ. ಮತ್ತು ಯಾರು ಮಾಡಿರೋದು ಆ ಕೆಲಸನ? ನಾನು ಮಾಡಿಲ್ಲ ಅಂದಮೇಲೆ ಎಂತ ಯಾರು ಮಾಡ್ಯವ್ರೆ? ನೀನಲ್ಲ. ಆ ಕೆಲಸ ಮಾಡಿರೋದು ನಮ್ಮ ಲತಕ್ಕ. ನಮ್ಮ ಲತಕ್ಕ ಮಾಡಿರೋದು. ಲತಕ್ಕ ಯಾರು? ಯಾರು ಲತಕ್ಕ? ನಾನೇ ಲತಕ್ಕ. ನಾನು ಬರ್ಸಿರೋದು. ನಾನು ಬರ್ಸಿರೋದು. ನೀನು ಅದು ಹೆಂಗೆ ಹೇಳ್ತಾ ಇದೀಯ? ನಾನು ಬರ್ಸಿರೋದು ಕಣಪ್ಪ. ನಾನು ಅದನ್ನೆಲ್ಲ ಬರ್ಸಿರೋದು. ವಿಜಿ ಹೇಳಿದ್ಲು ನನಗೆ, ನೀನೇನಾದರೂ ಮಾಡು ಕೆಲಸನ ಅಂತ ಹೇಳಿ, ಅದಕ್ಕೆ ನಾನು ಮಾಡಿರೋದ ಕೆಲಸನ. ಆ ಕೆಲಸ ಮಾಡಿರೋದು ನಾನು. ಏನಕ್ಕ ನೀವು ಸುಳ್ಳು ಹೇಳ್ತಾ ಇದ್ದೀರಾ? ನಾನು
ಸುಳ್ಳು ಹೇಳೋಣ? ಆ ಕೆಲಸ ಮಾಡ್ದವಳೆ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಲ್ಲ, ನಾನೇ ಬರ್ಸಿರೋದು, ಎಲ್ಲ ಕಡೆಗೂ ಬರ್ಸಿರೋದು ನಾನೇನೆ. ಯಾಕೆ ಇವಾಗ ನೀನು ದುಡ್ಡಿಗೋಸ್ಕರ ಆಸೆ ಪಟ್ಟು 1,00,000 ದುಡ್ಡು ಸಿಗುತ್ತೆ ಅಂತ ಬಂದಿದ್ಯಾ? ದುಡ್ಡಿಗೆ ಆಸೆ ಪಟ್ಟು ಬಂದಿದ್ದಾನೆ ಕಣೆ ಇವನು. ವಿಜಿ ಕೊಡಬೇಡ. ಇವಾಗೇನು ನಾವಂತ ಹೇಳಿಲ್ವಾ? ಹೋಗು ಸುಮ್ಮನೆ. ಅಲ್ಲ ಅಕ್ಕ, ನೀವೇನಾದರೂ ಸುಳ್ಳು ಹೇಳ್ತಾ ಇದ್ದೀರಾ? ಸುಳ್ಳು ಹೇಳ್ತಾ ಇಲ್ಲ, ಇವರೇ ಈ ಕೆಲಸ ಮಾಡಿರೋದು, ಬೇರೆ ಯಾರು ಮಾಡಿಲ್ಲ, ನೀನು ಮಾಡಿಲ್ಲ. ಸುಮ್ಮನೆ ಯಾಕೆ ನೀನು ಸುಳ್ಳು ಹೇಳ್ತಾ ಇದೆಯಾ? ಈ ಕೆಲಸ ಮಾಡಿರೋದು ಇವರು, ಲತಕ್ಕ ಅವರು ಮಾಡಿರೋದು ಈ ಕೆಲಸನ. ಹೌದಾ, ಇವರ ಮಾಡಿರೋದು? ಅಯ್ಯೋ, ಹಂಗಾದ್ರೆ ನಾನು ಮಾಡಿಲ್ವಾ? ಈ ಅಣ್ಣಂಗೆಲ್ಲೋ ತಲೆ ಕೆಟ್ಟಿರಬೇಕು. ಅಯ್ಯೋ ದೇವ್ರೆ, ಅಲ್ಲ ಈ ಅಣ್ಣ ಬಂದು ನೋಡಿ ಹೆಂಗೆ ಕೇಳ್ತಾ ಐತೆ, ನಾವು ಮಾಡಿರೋ ಕೆಲಸನ ನಾನು ಮಾಡಿದ್ನಿ ಅಂತ ಕೇಳ್ತಾ ಐತೆ. ಈ ಅಣ್ಣ ದುಡ್ಡಿಗಾಗಿ ಬಂದಿರ್ಬೇಕಣಮ್ಮ. 1,00,000 ದುಡ್ಡು ಸಿಗುತ್ತೆ ಅಂದರೆ ಯಾರು ಬಿಡ್ತಾರೆ ಹೇಳು? ಬಿಡು, ಪುಕ್ಸಟೆ ಸಿಗುತ್ತೆ, ಇಸ್ಕೊಡೋಗೋಣ ಅಂತ ಬಂದವನಿ. ನಾ ಮಾಡಿರೋದು ಈ ಕೆಲಸ ನನಗೆ ಕೊಟ್ಟವಳೆ 1,00,000 ದುಡ್ಡು ವಿಜಿ. ಅಲ್ಲ, ನೀವು ಯಾಕೆ ಮಾಡಿದ್ರಿ? ವರ್ಷ ಸುಗುಣ ಅಂತ ನೀವು ಯಾಕೆ ಬರ್ಸಿದ್ರಿ? ನೀವು ಯಾಕೆ ಬರ್ಸಿದ್ರಿ ಅಂತ? ಸಿಕ್ರು ಕಣೆ ಸುಗುಣ, ಸಿಕ್ರು ಬಾರಿ ಕಾಳ್ರು ಸರಿಯಾಗಿ ಸಿಕ್ಕಿರು. ಹಿಡ್ಕಳಿ ಹೇಳ್ತೀನಿ, ಅಜ್ಜು ಟ್ಯಾಗ್ರೋಗಂಗೆ ಕುಟ್ಟೆ ಹೇಳ್ತೀನಿ. ಯಾಕೆ ಬರ್ಸಿದ್ದಾಳೆ ಕೇಳಿ, ಬಾರಿ ನನ್ನ ಹೆಸರು ಯಾಕೆ ಬರ್ಸಿದ್ದೆ ನೀನು ಅಂತ ಹೇಳಿ ಅಜ್ಜು ಟ್ಯಾಗ್ರೋ ಅದಕ್ಕೆ ಲವಡಿದು ಹಂಗೆ ಕುಟ್ಟೆ ಹೇಳ್ತೀನಿ ಹಿಡ್ಕೊಂಡು. ಸುಗುಣ, ಈ ಕೆಲಸ ಮಾಡಿದವರು ಇವಕ್ಕ ಅಂತೆ ನೋಡು. ಅಲ್ಲ ಅಣ್ಣ, ಅದು ನಾನು ಹಂಗೆಲ್ಲ ಹೇಳಿದ್ದು ಅಣ್ಣ. ಅದು ಮಚ್ಚ ಬಾಯಿ ಅದು ಇದು ಅಂತ ಹೇಳ್ಬೇಡ, ಕೊನೆಗೆ ನಿಮ್ಮಿಂದಲೇ ಸತ್ಯ ಬಾಯಿ ಬಿಡಿಸಿದ್ವಲ್ಲ. ಅಲ್ಲ ನೀನು ಯಾಕೆ ಹಿಂಗೆ ಬರ್ಸಕ್ಕೆ ಹೋಗಿದ್ದೆ ಊರಾಗೆಲ್ಲನ? ಏನಿಲ್ಲ ಹುಡಿ, ಹಿಡ್ಕಳೆ ಹೇಳ್ತೀನಿ ಸುಗುಣ, ಹೋಗಿ ಹಿಡ್ಕಳೆ, ವಾರ ಕೇಳ್ಕೊಂಬಾರಿ ಹೇಳ್ತೀನಿ. ಸುಗುಣ, ಅದ್ಯಾಕೆ ಒಕ್ಕೆ ನೋಡಿಡ್ತಾ ಇದೆಯಾ? ಓಡಿಬೇಡ, ಮುಚ್ಕೊಂಡು ನಿಂತ್ಕೋಬೇಕು ನೀವು. ಎಕ್ಸ್ಟ್ರಾ ಮಾತಾಡಬೇಡ, ನೀನು ಮಾತಾಡೋ ಯೋಗ್ಯತೆ ಇಲ್ಲ ನಿನಗೆ, ಮಾತಾಡೋ ಅಧಿಕಾರ ಇಲ್ಲ ನಿನಗೆ. ಮುಚ್ಕೊಂಡು ನಿಂತ್ಕೊ ನೀನು. ಹೇಳಿ ಹೇಳ್ತೀನಿ, ಹಿಡ್ಕೊಂಡು ಹೇಳ್ದಾಗಲೇ ಮತ್ತೆ ಹಿಡ್ಕೊಂಡು ಎಳಿತಾರಪ್ಪ ನಾನು ಇಂಥ ಕೆಲಸ ಮಾಡಿರಿ, ನಾನು ಉಗುಳ್ತಾರಪ್ಪ ಅನ್ನೋದೊಂದು ಬಾಯಿ ಇದ್ರೇನೆ ಇನ್ನೊಂದ್ಸತಿ ಇಂಥ ಕೆಲಸ ಮಾಡಲ್ಲ. ಅಕ್ಕ ಅದು ಸುಗುಣಕ್ಕ, ಅದು ನಾವು ಹಂಗಲ್ಲ, ಇವಾಗ 1,00,000 ದುಡ್ಡು ಕೊಡಬೇಕಾಗುತ್ತೆ ಅಂತ ಹೇಳಿ ಸುಮ್ಮನೆ ಹೇಳಿವಿ. ಸುಮ್ಮನೆ ನಾನು ಹೇಳ್ತೀನಿ ಬಾಯಿಲಿ, ನಾನು ಸುಮ್ಮನೆ ಒದ್ದೆ ಅಂತ ಒದಿತೀನಿ ಬಾಯಿಲಿ. ಬಾರಿ ಫಸ್ಟು ಹೊರಕ್ಕೆ ಬಾ, ಎಲ್ಲರ ಎದುರಿಗೂ ಮರ್ಯಾದೆ ತೆಗೆದು ನೋಡು. ಒಂದಿಟ್ಟು ನಾನು ಅವ್ರ ಸ್ವಭಾವ ಚೆನ್ನಾಗಿರೋದಕ್ಕೇನೆ ಹೆಂಗೆ ಇಲ್ಲದ್ದೆಲ್ಲ ಕತೆ ಕಟ್ಟಿ ಹೆಸರು ಬರ್ಸಿದಾಳೆ ಇವಳು ಅಂತ ಹೇಳ್ತೀವಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಬಾರಿ ಲೌಡಿ ಹಿಡ್ಕೊಂಡೋಗಿ. ಬಿಡು ಹೋಗ್ಲಿ ಅಂತ ಸುಮ್ಮನಾದ್ವಲ್ಲ, ಅದಕ್ಕೆ ಲೌಡಿ ಅಷ್ಟೊಂದು ಧೈರ್ಯದ ಮೇಲೆ ಬರ್ಸಿದ್ದಾಳೆ. ಎಷ್ಟು ನಿನಗೆ ಅಹಂಕಾರ ಇರಬೇಡ, ಎಷ್ಟು ನಿನ್ನ ಧೈರ್ಯದ ಮೇಲೆ ಮಾಡಿಡಬೇಡ. ಇಂಥವೇನಕ್ಕೆ ಮಾಡಬೇಕು? ಇಂಥ ಕೆಲಸ ಮಾಡಬಾರ್ದು ಯಾರೂ. ಏನಣ್ಣ ನೀನು ನಮ್ಮ ಹತ್ರ ಬಾಯಿ ಬಿಡಿಸ್ಬೇಕಂತಲೇ ಬಂದ? ಏನಣ್ಣ ನೀನು ಹಿಂಗೆ ಮಾಡಿಬಿಟ್ಟೆ? ಮತ್ತೆ ಹೇಳ್ತಿದ್ರೆ ನೀವು ಹೇಳ್ತಿರಲಿಲ್ಲ. ಯಾರು ಮಾಡ್ಯಾರ ಅಂತಂದರೆ ನಾವು ಮಾಡಿಲ್ಲ ಅಂತ ಹೇಳ್ತಿದ್ದೆ. ಮತ್ತು ನೀನು ಮಾಡಿಲ್ಲ ಅಂದಮೇಲೆ ಮತ್ತೆ ಇನ್ಯಾವಳು ಮಾಡ್ಯವಳಿ? ಇಲ್ಲ ಇವಳು ಯಾರು ಜುಟ್ನಾಳು ಮಾಡ್ಯವಳು ಇವಳು. ಅದು ಅಲ್ಲ ಅಕ್ಕ, ಅದು ಏನಂತಂದರೆ ಹೇಳೋದು ಸ್ವಲ್ಪ ಕೇಳು, ಅದೇನಾಯ್ತು ಅಂತ. ಹೇಳೋದೇನು ಕೇಳೋದೇನು ನಿಮ್ಮ ಬಾಯಿಂದಲೇ ಬಂತಲ್ಲೇ. ನಾವು ಅಷ್ಟೊಂದು ದಡ್ರು ಅಂದ್ಕೊಂಡಿದ್ದೀವಿ. ಅಯ್ಯೋ, ಯಾರೂ ಈ ಕಾಲದಾಗ ದಡ್ರು ಇರಲ್ಲ ಯಾಕ? ಮಾರ್ಕಿನ ಮರ ದೊಡ್ಡವಿರ್ತವೆ ಬುದ್ಧಿಗೆ, ಒಬ್ರಿಗೆ ನಾವೊಬ್ರು ಬುದ್ಧಿವಂತರಾಗಿರ್ತಾರೆ. ವಯಸ್ಸಿನ ಸಣ್ಣರಾದ್ರೂ ಬುದ್ಧಿಗೆ ದೊಡ್ಡರಾಗಿರ್ತಾರೆ. ಈ ಕಾಲದಾಗ ಎಂತಾರು ಅಂತ ಗೊತ್ತಿಲ್ಲ ನಿನಗಿನ್ನ. ನಾನೇ ಬುದ್ಧಿವಂತಿ ಅಂದ್ಕೊಂಡಿದೀಯಾ? ನಿಮ್ಮ ಬಾಯಿಂದಲೇ ಬಂತಲ್ಲ ಸತ್ಯ ಏನು ಅಂತ ಹೊರಕ್ಕೆ. ಅಲ್ಲ, ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಇವ್ರಿಗೆ? ಬಿಡ್ಸುಗುಣ ಬಿಡೆ, ನಾನು ಅದೇನಂತ ಹೇಳ್ತೀನಿ. ನಾನು ನಿನ್ನ ಗಂಡ ದುಡ್ಡು ಕೇಳ್ತಿದ್ನಲ್ಲ, ಅದಕ್ಕೆ 1,00,000 ದುಡ್ಡು ನಾನೇ ಮಾಡಿರೋದಂತ ನಾನೇ ಇಸ್ಕೊಂಡಿದ್ದೆ. ಅದಕ್ಕೆ ಸುಮ್ಮನೆ ಹಂಗೆ ಹೇಳ್ದೆ, ನಾನು ಮಾಡಿಲ್ಲಮ್ಮ. ನಿನ್ನ ಗಂಡನ ಹೆಸರು ಅರ್ಸನೇ ಅಲ್ಲ ಬಿಡು, ನಿನ್ನ ಗಂಡನೇ ಬರ್ಸಿರೋದು. ನಾನು ಸುಮ್ಮನೆ ಹಂಗೆ ಅಂದೆ. ನನ್ನ ಗಂಡನ ಹೆಸ್ರೇನು ಏನು ಎತ್ತ ಎಲ್ಲ ಹೇಳ್ತೀನಿ ಬಾಯಿಲಿ. ಎಲ್ಲ ಹೇಳ್ತೀನಿ ಬಾ, ಫಸ್ಟ್ ಹೊರಕ್ಕೆ ಬಾರೆ ನೀನು. ಸತ್ಯ ಏನಂತ ಕೊನೆಗೂ ಅವ್ರ ಬಾಯಿಂದಲೇ ಹೊರಕ್ಕೆ ಬರೋ ಹಾಗೆ ಮಾಡಿದ್ವಿ. ನಾನು ಸುಗುಣ ಸೇರ್ಕೊಂಡು ಅವ್ರವರೇ ಬಾಯಿ ಬಿಡೋಂಗೆ ಮಾಡಿದ್ವಿ. ಇವಾಗ ಸುಗುಣ ಸರಿಯಾಗಿ ಎಳ್ಕೊಂಡೋಗಿ ಅವಳಿಗೆ ಸರಿಯಾಗಿ ಗ್ರಾಚಾರ ಬಿಡಿಸ್ತಾಳೆ, ಹೊರಕ್ಕೆ ಎಳಿತಾರೆ. ಮತ್ತು ಈ ನಮ್ಮ ಚೈತ್ರಮ್ಮ ಹೇಳ್ದಂಗೆ ಗ್ರಾಚಾರ ಬಿಡಿಸ್ಲಿಲ್ಲ ಅಂದರೆ ಅವ್ರು ಹೇಳಿದ ಮಾತು ಕೇಳಲ್ಲ ಅಂತ ಹೇಳಿದ್ಲು ನಮ್ಮ ಚೈತ್ರಮ್ಮ. ಅದಕ್ಕೇ ಸರಿಯಾಗಿ ಗ್ರಾಚಾರ ಬಿಡಿಸ್ತೀವಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ನೇರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.